ನಮಸ್ಕಾರ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನನ್ನ ಹೆಸರು ಅಜಯ್. ನಮ್ಮದು ಒಂದು ಸಣ್ಣ ಮತ್ತು ಸುಂದರ ಕುಟುಂಬ. ನನ್ನ ತಂದೆ ತಾಯಿ ಅತ್ಯಂತ ಮುಗ್ಧರು. ನನಗೆ ಒಬ್ಬ ಅಣ್ಣನಿದ್ದಾನೆ. ಅವನ ಹೆಸರು ಕೃಷ್ಣ. ನಾನು ಮನೆಯ ಕೊನೆಯ ಮಗನಾದ ಕಾರಣ ಅಪ್ಪ ಅಮ್ಮ ನನ್ನನ್ನು ಹೆಚ್ಚು ಮುದ್ದು ಮಾಡಬೇಕೆಂದು ಬಯಸುತ್ತಿದ್ದೆ. ಆದರೆ ಮನೆಯಲ್ಲಿ ಅಣ್ಣ ಅಂದರೆ ಕೈ ಎಲ್ಲರಿಗೂ ಪಂಚಪ್ರಾಣ. ಕೃಷ್ಣ ಅಣ್ಣನ ಊಟ, ನಿದ್ರೆ ಮತ್ತು ಅವನ ಕೆಲಸದ ಬಗ್ಗೆ ಅಪ್ಪ ಅಮ್ಮ ಸದಾ ಕಾಳಜಿ ವಹಿಸುತ್ತಿದ್ದರು. ಪ್ರತಿ ವಿಷಯದಲ್ಲೂ ಅವನಿಗೆ ಬೆಂಬಲ ನೀಡುತ್ತಿದ್ದರು. ನನಗೆ ಅಣ್ಣನ ಮೇಲಿನ ಅಕ್ಕರೆ ಇದ್ದರೂ ಈ ತಾರತಮ್ಯದಿಂದ ನನ್ನಲ್ಲಿ ಬೇಸರ ಮತ್ತು ಅಸಮಾಧಾನ ಮೂಡಲು ಪ್ರಾರಂಭವಾಯಿತು. ನಾನು ಬೆಳೆಯುತ್ತಿದ್ದಂತೆ ಈ ಅಸಮಾಧಾನ ಕೋಪವಾಗಿ ಬದಲಾಯಿತು. ಮನೆಯಲ್ಲಿದ್ದರೆ ಸದಾ ಜಗಳವಾಗುತ್ತದೆ ಎಂಬ ಕಾರಣಕ್ಕೆ ನಾನು ಸರ್ಕಾರಿ ಹಾಸ್ಟೆಲ್ಗೆ ಸೇರಿಕೊಂಡೆ. ಅಪರೂಪಕ್ಕೆ ಮನೆಗೆ ಬರುತ್ತಿದ್ದೆ. ಅಣ್ಣನೊಂದಿಗಿದ್ದ ನನ್ನ ಸಂಬಂಧ ಕೇವಲ ಒಂದು ಹೊಂದಾಣಿಕೆಯಾಗಿತ್ತೇ ಹೊರತು ಮೊದಲಿನ ಪ್ರೀತಿ ನನ್ನಲ್ಲಿ ಉಳಿದಿರಲಿಲ್ಲ. ನಾನು ತುಂಬ ವ್ಯಾವಹಾರಿಕವಾಗಿ ಅಣ್ಣನ ಜೊತೆ ವರ್ತಿಸುತ್ತಿದ್ದೆ. ಅಣ್ಣ ತುಂಬ ಸರಳ ಸ್ವಭಾವದವನು. ನನ್ನನ್ನು ಪ್ರೀತಿಯಿಂದ ಮಾತನಾಡಿಸಲು ಪ್ರಯತ್ನಿಸುತ್ತಿದ್ದ. ಆದರೆ ಮನೆಯವರು ನನ್ನನ್ನು ಹೊರಗಿನವಂತೆ ಕಾಣುತ್ತಿದ್ದರೆ ಎಂಬ ಭಾವನೆ ನನ್ನಲ್ಲಿ ಕಾಡುತ್ತಿತ್ತು. ಅಷ್ಟರಲ್ಲಿ ಅತ್ತೆಯ ಮಗಳು ಸ್ನೇಹಳು ಅಣ್ಣನಿಗೆ ಕೊಟ್ಟು ಮದುವೆ ಮಾಡುವ ಮಾತುಕತೆ ನಡೆಯಿತು. ಸ್ನೇಹ ತುಂಬ ಸುಂದರವಾಗಿದ್ದಳು. ಅವಳನ್ನು ನೋಡಿ ನಾನು ಕೂಡ ಮಾರಿ ಹೋಗಿದ್ದೆ. ಅಣ್ಣನ ಮೇಲಿನ ದ್ವೇಷದಿಂದ ನಾನು ಅವನಿಗಿಂತ ಹೆಚ್ಚು ಓದಿ ದೊಡ್ಡ ಕೆಲಸ ಪಡೆಯಬೇಕೆಂಬ ಪ್ರತಿಜ್ಞೆ ಮಾಡಿದ್ದೆ. ನಾನು ನೌಕರಿ ಪಡೆದರೂ ಅಣ್ಣನಿಗಿಂತ ಹೆಚ್ಚು ಸಂಬಳ ಪಡೆಯಲು ಸಾಧ್ಯವಾಗಲಿಲ್ಲ. ಅಣ್ಣ ಅಲ್ಪ ಓದಿದ್ದರೂ ಬುದ್ಧಿವಂತನಾಗಿದ್ದ. ಇದರಿಂದ ನನಗೆ ಅಸೂಯೆ ಹೆಚ್ಚಾಯಿತು. ಅಣ್ಣ ಈಗ ನಗರದಲ್ಲಿ ಮನೆ ಮಾಡಿ ಅಪ್ಪ ಅಮ್ಮನನ್ನು ತನ್ನ ಜೊತೆಗೆ ಕರೆದುಕೊಂಡು ಹೋದನು. ಕೆಲವು ದಿನಗಳ ನಂತರ ಅಣ್ಣನ ಮನೆಗೆ ನಾನು ಹೋಗಬೇಕಾದಾಗ ಅಣ್ಣನ ಮೇಲಿನ ಸಿಟ್ಟಿನಿಂದ ಅವನನ್ನು ಹೇಗಾದರೂ ಮಾಡಿ ಅವಮಾನಿಸಬೇಕು ಎಂದು ನಾನು ಸಂಚು ರೂಪಿಸಿದ್ದೆ. ಅಷ್ಟರಲ್ಲಿ ಅತ್ತೆ ಮಗಳು ಸ್ನೇಹ ಬೇರೆಯವನ ಜೊತೆ ಓಡಿ ಹೋದ ವಿಷಯ ತಿಳಿಯಿತು. ಈ ವಿಷಯವನ್ನು ಅಪ್ಪ ಅಮ್ಮನಿಗೆ ತಿಳಿಸಿ ಅಣ್ಣನ ಜೀವನ ಹಾಳಾಗಲಿ ಎಂದು ನಾನು ಕೆಟ್ಟದ್ದಾಗಿ ಯೋಚಿಸಿದೆ. ಒಂದು ದಿನ ಮಧ್ಯರಾತ್ರಿ ಅಣ್ಣ ಮನೆಗೆ ಬಂದಾಗ ಅವನ ಜೊತೆ ಒಬ್ಬಳು ಅಪರಿಚಿತ ಸುಂದರಿ ಹುಡುಗಿ ಇದ್ದಳು. ಅವಳನ್ನು ಕಂಡು ನನಗೆ ಅನುಮಾನ ಶುರುವಾಗಿತ್ತು. ಮರುದಿನ ಬೆಳಗ್ಗೆ ಅಣ್ಣ ಅವಳನ್ನು ತನ್ನ ಪತ್ನಿ ಎಂದು ಪರಿಚಯಿಸಿದನು. ಅವಳ ಹೆಸರು ನಿಶಾ. ನಿಶಾ ಸ್ನೇಹಾನಿಗಿಂತಲೂ ಹೆಚ್ಚು ಸುಂದರವಾಗಿದ್ದಳು. ಅವಳ ರೂಪವನ್ನು ನೋಡಿ ನನ್ನ ಮನಸ್ಸು ಚಂಚಲವಾಗಿತ್ತು. ಅವಳು ಅಣ್ಣನ ಹೆಂಡತಿ ಎಂದು ತಿಳಿದಿದ್ದರೂ ನನ್ನ ಮನಸ್ಸು ಅವಳತ್ತ ಸೆಳೆಯುತ್ತಿತ್ತು. ನಾನು ಈ ಪಾಪಪ್ರಜ್ಞೆಯಿಂದ ಗೆಳೆಯನ ಮನೆಯಲ್ಲಿ ಉಳಿಯತೊಡಗಿದ್ದೆ. ಒಂದು ದಿನ ಬೆಳಗ್ಗೆ ಸ್ನಾನದ ಮನೆಗೆ ಹೋದಾಗ ಆಕಸ್ಮಿಕವಾಗಿ ಬಾಗಿಲು ತೆರೆದು ನಿಶಾ ಅಲ್ಲಿರುವುದನ್ನು ಕಂಡೆ. ಆ ಕ್ಷಣದ ಭ್ರಮೆಯಲ್ಲಿ ನಾನು ಅವಳನ್ನು ತಬ್ಬಿಕೊಂಡು ಪ್ರೀತಿ ವ್ಯಕ್ತಪಡಿಸಿದೆ. ಅವಳು ಕೂಡ ಪ್ರತಿಕ್ರಿಯಿಸಿದಳು. ನಂತರ ನಾನು ತಪ್ಪು ಮಾಡಿದೆ ಎಂದು ಹೆದರಿ ಅಲ್ಲಿಂದ ಓಡಿ ಹೋಗಿ ಗೆಳೆಯನ ಮನೆಯಲ್ಲಿ ಅಡಗಿಕೊಂಡೆ. ಅಣ್ಣನಿಂದ ಕರೆ ಬಂದಾಗ ತುಂಬ ಭಯವಾಗಿತ್ತು. ಮನೆಗೆ ಹೋದಾಗ ಅಣ್ಣ ನನ್ನನ್ನು ಅವಳ ಹತ್ತಿರ ಕರೆದುಕೊಂಡು ಹೋದನು. ಅಣ್ಣ ಹೇಳಿದ ಸತ್ಯ ಕೇಳಿ ನನಗೆ ಆಶ್ಚರ್ಯವಾಗಿತ್ತು. ಅವಳು ಅಣ್ಣನ ಹೆಂಡತಿಯಲ್ಲ, ಬದಲಾಗಿ ಅಣ್ಣ ಪ್ರೀತಿಸುತ್ತಿದ್ದ ಹುಡುಗಿಯ ತಂಗಿಯಾಗಿದ್ದಳು. ಅಣ್ಣ ಅವಳನ್ನು ಒಂದು ಕಷ್ಟದ ಮದುವೆಯಿಂದ ಪಾರು ಮಾಡಿ ಮನೆಗೆ ಕರೆತಂದಿದ್ದನು. ಅಣ್ಣನಿಗೆ ನನ್ನ ಮೇಲೆ ಮತ್ತು ಅವಳ ಮೇಲೆ ಅಪಾರ ಗೌರವವಿತ್ತು. ನಿಮ್ಮ ತಮ್ಮನ ಜೊತೆ ಮದುವೆ ಮಾಡಿ ಎಂದು ಅವಳೇ ಅಣ್ಣನನ್ನು ಕೇಳಿಕೊಂಡಿದ್ದಳು. ಈ ಎಲ್ಲವನ್ನೂ ತಿಳಿದ ನಾನು ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡೆ. ನನ್ನ ಅಣ್ಣನ ದೊಡ್ಡ ಗುಣಕ್ಕೆ ನಾನು ತಲೆಬಾಗಿದ್ದೇನೆ. ಈ ಸುಂದರ ಅನುಭವದೊಂದಿಗೆ ನನ್ನ ಹೊಸ ಜೀವನ ಆರಂಭವಾಯಿತು. ಅಣ್ಣ ಮತ್ತು ಅಪ್ಪ ಅಮ್ಮನ ಪ್ರೀತಿ ನನಗೆ ಪೂರ್ತಿಯಾಗಿ ಸಿಗುತ್ತಿದೆ. ಇಲ್ಲಿಗೆ ಈ ಕತೆ ಮುಗಿಯುತ್ತದೆ. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡುವುದನ್ನು ದಯವಿಟ್ಟು ಮರೆಯಬೇಡಿ. ಮತ್ತೆ ಇಂತಹ ಇನ್ನಷ್ಟು ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ. ಧನ್ಯವಾದಗಳು.